ನಾಣ್ಯ ಮಾತ್ರ ಸದ್ದು ಮಾಡೋದು, ನೋಟ್ ಸದ್ದು ಮಾಡಲ್ಲ. ಸತತವಾಗಿ ನಿರಂತರವಾಗಿ ಸೇವೆಯನ್ನ ಕೊಡ್ತಾ ಬರ್ತಾ ಇದ್ದಾರೆ. ನೀವು ಮಾಧ್ಯಮದವರು ಇವತ್ತು ಇವ್ರನ್ನ ಇಷ್ಟು ಮಾತ್ರ ಬೆಳೆಸಿದ್ದೀರಾ, ಇನ್ನು ಮುಂದಕ್ಕೂ ನೀವೇ ಬೆಳೆಸ್ಬೇಕಾಗಿರೋ ಅಂಥದ್ದು. ಹಾಗೆ ನಾನು ಎಲ್ಲರಿಗೂ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾತನವ್ರು ತುಂಬ ಹಳೆಯ ರಾಜಕಾರಣಿ. ಅವ್ರು ಯಾವಾಗೂ ಹೇಳೋರು, ನೋಡಮ್ಮ, ಅಳೋ ಗಂಡಸ್ನ ಯಾವತ್ತೂ ನಂಬಾರ್ದು ಅಂತ. ಅಳೋ ಅಂತ ಗಂಡಸ್ರನ್ನ ಯಾವತ್ತೂ ನಂಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕೆಲವರು 10 ನಾಟಕ ಮಾಡ್ತಾ ಇದ್ದಾರೆ, ಅವನ್ನೆಲ್ಲ ನಂಬಕ್ ಹೋಗ್ಬಾರ್ದು. ಯಾರು ಶಿಸ್ತಾಗಿ ನಿಂತು ಪಕ್ಷದ ಪರವಾಗಿ ನಿಂತಿದಾರಲ್ವಾ, ಅವರ ಜೊತೆಲಿ ನಾವೆಲ್ಲ ಇರೋಣ, ಪಕ್ಷ ಸಂಘಟನೆಯನ್ನು ಮಾಡೋಣ. ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಯಾವತ್ತೇ ಆಗಲಿ ಪಕ್ಷಕ್ಕೆ ದ್ರೋಹ ಆಗುವಂಥ ಕೆಲಸವನ್ನ ನಾವು ಮಾಡೋದಿಲ್ಲ. ಪಕ್ಷಕ್ಕೆ ದ್ರೋಹ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ನಾವಿರೋವರೆಗೂ ಪಕ್ಷದ ಉಳಿವಿಗಾಗಿ ದುಡಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಸರ್, ನನಗೆ MC ಸುಧಾಕರಣ್ಣವರ ಆಶೀರ್ವಾದನೂ ಬೇಕು, ಬೈರತಿ ಸುರೇಶಣ್ಣವರ ಆಶೀರ್ವಾದನೂ ಬೇಕು, KH ಮುನಿಯಪ್ಪನವರು ಬೇಕು, V ಮುನಿಯಪ್ಪಣ್ಣವರು ಬೇಕು, ನನ್ನ ಇಡೀ ಶಿಡ್ಲಘಟ್ಟ ಜನದ ಪ್ರೀತಿನೂ ಬೇಕು. ಅಧ್ಯಕ್ಷರು ಅಳುವ ಗಂಡಸರು ನಂಬಬಾರ್ದು ಅಂತ ಟೀಕೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹೇಳ್ತೀರಾ ಸರ್? ನೋಡಿ, ಮನುಷ್ಯತ್ವ, ಮಾನವೀಯತೆ, ಒಂದಷ್ಟು ಬಾಂಧವ್ಯಗಳಿದ್ದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಣ್ಣಲ್ಲಿ ನೀರು ಬರ್ತದೆ. ಅವರಲ್ಲೂ ಬರ್ತದೆ, ನಮ್ಮಲ್ಲೂ ಬರ್ತದೆ. ಗಂಡಸಾಗಲಿ ಹೆಂಗಸಾಗಲಿ ಆ ಥರ ತಾರತಮ್ಯ ಇರಲ್ಲ. ಒಂದು ಜೀವ, ಅದಕ್ಕೊಂದು ಉಸಿರಿದೆ, ಅದಕ್ಕೊಂದು ಒಂದಷ್ಟು ಮಾನವೀಯ ಗುಣಗಳಿದೆ. ಪ್ರಾಣಿಗಳಲ್ಲೂ ಸಹ ನಾವು ಕಣ್ಣೀರು ನೋಡ್ತೀವಿ. ಅದೊಂದು ರೀತಿ ಅಪಹಾಸ್ಯದ ಮಾತು, ಒಂಥರ ಅದಕ್ಕೆ ಏನು ಹೇಳೋಂಥದ್ದು. ನಾವೆಲ್ಲ ಅದನ್ನು ತಮಾಷೆಯಾಗಿ ತೊಗೊಂಡಿದ್ದೀವಿ. ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ನಾವು ಯೋಚನೆ ಮಾಡೋಂಥ ವಾತಾವರಣದಲ್ಲಿ ನಾವೇನು ಯೋಚನೆ ಮಾಡಿಲ್ಲ. ಸೊ ನಾವು ಹತ್ತುವ ಸುರಿದುವ ಜನ ಆಶೀರ್ವಾದ ನಮಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ. ನಮಗೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮಗಳ ಗೌರವ, ಅವ್ರ ಗೌರವ. ಜನಗಳ ಪ್ರೀತಿ ವಿಶ್ವಾಸದ ಮುಂದೆ ನಾವೇನೇನೋ ನಾಟಕೀಯದ ಬೆಳವಣಿಗೆಗಳೆಲ್ಲ ಮಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅವೆಲ್ಲಕ್ಕೂ ಸಹ ಕಾಲ ಉತ್ತರ ಕೊಡ್ತಾರೆ.